ನಮಸ್ಕಾರ ರೈತ ಬಂಧುಗಳೇ, ಇವತ್ತು ನಾವು ನಮ್ಮ ಹೊಲದ ಮಣ್ಣಿಗೆ ಜೀವ ತುಂಬುವ ಜೀವಾಮೃತವನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ತಯಾರಿಸಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಬೇಕಾಗುವ ಪದಾರ್ಥಗಳು: ದೇಸಿ ಹಸುವಿನ ಗೋಮಯ, ಗೋಮೂತ್ರ, ಬೆಲ್ಲ, ಕಡಲೆ ಹಿಟ್ಟು, ಬೇಳೆ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟು, ಹೊಲದ ಮಣ್ಣು, ನೀರು. ಮೊದಲು ಡ್ರಮ್ಗೆ ನೀರು ಹಾಕಿ ನಂತರ ಗೋಮಯ ಮತ್ತು ಗೋಮೂತ್ರ ಸೇರಿಸಿ ಬಳಿಕ ಬೆಲ್ಲ ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಹೊಲದ ಮಣ್ಣನ್ನು ಸೇರಿಸಿ. ಈಗ ಇದನ್ನು ದಿನಕ್ಕೆ 2 ಬಾರಿ ಕ್ಲಾಕ್ವೈಸ್ ಆಗಿ ಚೆನ್ನಾಗಿ ಕಲಿಯಬೇಕು. 48 ಗಂಟೆಗಳ ನಂತರ ನಮ್ಮ ಜೀವಾಮೃತ ರೆಡಿಯಾಗುತ್ತದೆ, ಅಥವಾ ಇನ್ನೂ ಹೆಚ್ಚಿನ ದಿನಗಳಲ್ಲಿ ನೀವು ಇದನ್ನು ಇಡಬಹುದು. ಇದನ್ನು ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ, ಸೂಕ್ಷ್ಮಜೀವಿಗಳು ಹೆಚ್ಚಾಗುತ್ತವೆ, ರಾಸಾಯನಿಕ ವೆಚ್ಚ ಕಡಿಮೆ ಆಗುತ್ತದೆ, ಬೆಳೆ ಆರೋಗ್ಯವು ಉತ್ತಮವಾಗುತ್ತದೆ. ಸಾರಿ, ಇವತ್ತು ನಾನು ಪ್ರಾಕ್ಟಿಕಲ್ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ ಅಂದರೆ ಆಗಲಿಲ್ಲ. ನಾಳೆ ನಾನು ಹಾಕ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಾಹಿತಿಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶ್ರೀಕಾರಂ ಆರ್ಗ್ಯಾನಿಕ್ಸ್. ಥ್ಯಾಂಕ್ ಯು.